ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ. ಅದು ಬೆಂಡೆಕಾಯಿ ಮಜ್ಜಿಗೆ ಹುಳಿ. ಕುಂಬಳಕಾಯಿದು, ಮೆಂತ್ಯ ಸೊಪ್ಪಿಂದು ಎಲ್ಲ ಥರ ಮಜ್ಜಿಗೆ ಹುಳಿನೂ ಮಾಡ್ತಾರೆ. ಇವತ್ತು ನಾನು ಒಂದು ಥರ ಮಜ್ಜಿಗೆ ಹುಳಿ ತೋರಿಸ್ತಾ ಇದ್ದೀನಿ, ಅದು ಬೆಂಡೆಕಾಯ್ದು. ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ. ನಾನು ಬೆಂಡೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನಿವಾಗ ಹುರ್ಕೋಬೇಕು. ಇದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಹುರಿಬೇಕಾಗತ್ತೆ. ಹುರಿಯೋದು ಅಷ್ಟೇನೆ, ನಿಮ್ಗೆ ಮನೇಲಿ ಎಷ್ಟು ಹುಳಿಗೆಲ್ಲ ಹುರ್ಕೋತಿರೋ ಸಾಂಬಾರ್ ಮಾಡೋದಕ್ಕೆಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕಿದು. ನಮ್ಮನೇಲಿ ನಾನ್ ಸ್ವಲ್ಪ ಡಾರ್ಕ್ ಆಗಿ ಬರೋಷ್ಟು ಸ್ವಲ್ಪ ಹುರಿತೀನಿ. ಸೊ ಇದು ಅವಾಗವಾಗ ಹಿಂಗೆ ಕೈ ಆಡ್ತಾ ಹುರಿತಾ ಇದ್ರೆ ಚೆನ್ನಾಗಿ ಆಗುತ್ತೆ. ಇದ್ರಲ್ಲೇ ಆಗ್ಲೇ 95% ಅಷ್ಟು ಬೆಂದೋಗಿರುತ್ತೆ. ಸೊ ಆಮೇಲೆ ಸ್ವಲ್ಪ ಹುಳಿ ಮಾಡೋ ಹೊತ್ತಿಗೇನು ನಾವು ತುಂಬಾ ಏನ್ ಬೇಯಿಸೋದೇನ್ ಬೇಡ. ಸೊ ಇದು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಾಗತ್ತಿದು. ಈ ಬೆಂಡೆಕಾಯಿ ಮಜ್ಜಿಗೆ ಹುಳಿ ಎಲ್ಲಾ ಮಜ್ಜಿಗೆ ಹುಳಿಗಿಂತ ಚೆನ್ನಾಗಿರತ್ತೆ ಇದು. ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಮಿಕ್ಸಿ ಜಾರ್‌ಗೆ ನಾನಿಲ್ಲಿ ಕಾಯಿ ತಗೊಂಡಿದ್ದೀನಿ. ಫ್ರೆಶ್ ಕಾಯಿ ಇದು, ಒಡ್ಕೊಂಡಿದ್ದು. ಇದೊಂದು ಅರ್ಧ ಕಪ್ ಅಷ್ಟು ಇದೆ ಇದು. ಅರ್ಧ ಕಪ್ ಅಷ್ಟು ತಗೊಳ್ತಾ ಇದ್ದೀನಿ. ಕಾಯಿ ತುರಿ ಆದ್ರೂ ಅಷ್ಟೇನೆ, ಅರ್ಧ ಕಪ್ ಅಷ್ಟು ತಗೋಬೋದು. ಈಗ ಅದಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ, ಒಂದು 2 ಇಂಚಷ್ಟು. ಶುಂಠಿ ಚೆನ್ನಾಗಿ ವಾಸನೆ ಬರುತ್ತೆ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮತ್ತೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ. ಒಂದು 2 ಅವರ್ ಮುಂಚೆ ನೆನೆಸಿಟ್ಟಿದ್ದೆ ಅಷ್ಟೇ. ಕಡಲೆಬೇಳೆ ಮತ್ತೆ 1 ಸ್ಪೂನ್ ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಯಾಕೆ ಹಾಕ್ತಾರೆ ಅಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ. ಸೊ ಚೆನ್ನಾಗಿ ಥಿಕ್ನೆಸ್ ಆಗಿ ಬರುತ್ತೆ ಅದು ಹುಳಿ. 1 ಟೀ ಸ್ಪೂನ್ ಜೀರಿಗೆ, ಮತ್ತೆ ಒಂದು 3 ಮೆಣಸಿನಕಾಯಿ, ಅದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬರ್ಬೇಕು. ತುಂಬಾ ನುಣ್ಣಗೆ ರುಬ್ಬೇಕಿದು, ಚೆನ್ನಾಗಿರತ್ತೆ. ಈಗ ನಾನು ಮೊಸರನ್ನ ಕಡ್ದಿಟ್ಕೊಳ್ತಾ ಇದ್ದೀನಿ. ಸೊ 1 ಕಪ್ ಅಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ. ತುಂಬಾ ಹುಳಿನೂ ಇರಬಾರ್ದು, ತುಂಬಾ ಸಿಹಿನೂ ಇಲ್ಲ. ಮೀಡಿಯಮ್ ಆಗಿರ್ಬೇಕಿದು. ಮೊಸರು ಚೆನ್ನಾಗಿರತ್ತೆ ಇದು. ಇದನ್ನ ಚೆನ್ನಾಗಿ ಕಡದ್ಬಿಟ್ಟು 1 ಕಪ್ ಅಷ್ಟು ನೀರ್ ಹಾಕ್ಬಿಟ್ಟು ಮಜ್ಜಿಗೆ ಮಾಡಿಟ್ಕೊಳ್ತಾ ಇದ್ದೀನಿ. ಇದು ಹುಳಿ ಕುದಿಸೋತ್ತಿಗೆ ಹಾಕೋಣಂತೆ. ಇವಾಗ ಈ ಬೆಂಡೆಕಾಯಿ ಹುರಿದಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ಈ ಫಸ್ಟ್ ಮಸಾಲೆ ಹಾಕಿ ಬಿಸಿ ಮಾಡಕ್ ಇಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರ್ ಹಾಕಿ, ಯಾಕೆಂದ್ರೆ ಇದರಲ್ಲಿ ಕಡಲೆಬೇಳೆ ಮತ್ತೆ ಅಕ್ಕಿ ಎರಡೂ ಇರೋದ್ರಿಂದ ಬೇಗ ಗಟ್ಟಿ ಆಗ್ತಾ ಬರುತ್ತೆ. ಸೊ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿ ಇಟ್ಕೋಬೇಕು. ಅವಾಗ ನೀರಾಗಿದ್ರೆ ಆಮೇಲೆ ಗಟ್ಟಿ ಆಗ್ಬಿಡತ್ತೆ. ಇದಕ್ಕೆ ಸ್ವಲ್ಪ ಖಾರ ಮತ್ತೆ ಉಪ್ಪು ಜಾಸ್ತಿ ಹಿಡ್ಸುತ್ತೆ, ಕಡಲೆಬೇಳೆ ಆಗಿರೋದ್ರಿಂದ. ಸೊ ನೋಡ್ಕೊಂಡು ಹಾಕೋಬೇಕು. ಸೊ ಮಜ್ಜಿಗೆನ ಹಾಕೊಂಡೆ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಕೂಡ ಹಾಕೊಂಡೆ. ಈಗ ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ನಾನು 1 ಇಂದ 2 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸೊ ಇದನ್ನ ಕೈ ಆಡ್ತಾ ಬರ್ಬೇಕು. ಯಾಕೆಂದ್ರೆ ಇದರಲ್ಲಿ ಬೇಳೆ ಮತ್ತೆ ಅಕ್ಕಿ ಗಟ್ಟಿ ಆಗ್ಬಿಡತ್ತೆ ಅಂತ ಹೇಳಿ ಬೇಗ ಬೇಗ ಕೈ ಆಡ್ತಾ ಇರ್ಬೇಕು. ಇದು 2 ಕುದಿ ಬಂದ್ರೆ ಸಾಕಿದು, ಚೆನ್ನಾಗಾಗುತ್ತೆ. ಆಗ್ಲೇ ಸ್ಮೆಲ್ ಚೆನ್ನಾಗ್ ಬರುತ್ತೆ. ಮತ್ತೆ ಇದಕ್ಕೆ ಒಗ್ಗರಣೆ ಏನ್ ಬೇಕಾಗಲ್ಲ. ಇದಕ್ಕೆ ಒಗ್ಗರಣೆ ಸಾಮಾನ್ಯವಾಗಿ ಹಾಕಲ್ಲ. ಬೇಕು ಅಂತ ಅಂದ್ರೆ ಬೇಕಾದ್ರೆ ಒಂದ್ ಸ್ವಲ್ಪ ತುಪ್ಪದ ಒಗ್ಗರಣೆ ನೀವು ಕೊಟ್ಕೋಬಹುದು. ಈಗಿದು ಕುದೀತಾ ಇದೆ. ಸೊ ಇಷ್ಟು ಕುದ್ರೆ ಸಾಕು. ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ. ಇವತ್ ನಾನು ಅನ್ನದ ಜೊತೆ ಬಡಿಸ್ತಾ ಇದ್ದೀನಿ ಇವತ್ತಿದನ್ನ. ಆಗ್ಲೇ ನಾನು ಮಾಡಿ 1 ಅವರ್ ಆಯ್ತು. ಆಗ್ಲೇ ಗಟ್ಟಿ ಆಗ್ಬಿಟ್ಟಿದೆ ಇದು. ಸೊ ನೀವು ಕೂಡ ಒಂದ್ಸತಿ ಈ ಟೇಸ್ಟಿ ಆಗಿರೋ ಮಜ್ಜಿಗೆ ಹುಳಿನ ಟ್ರೈ ಮಾಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.